ಅಪ್ಪ ತಂದೆ ಅಮರಪ್ಪ ವಕ್ರಾಣಿ ಇವರು ತಮ್ಮ ಗೆಳೆಯನಿಗೆ ಸುಂದರವಾದ ಬೆಳ್ಳಿ ಬ್ಯಾಸ್ಲೆಟ್ ಅನ್ನು ಆರು ಮಾಡಿರುತ್ತಾರೆ. ನಮ್ಮ ತಂದೆ ತಾಯಿರ ಅಪ್ಪಣೆ ಪಡೆದಿರುವೆ. ಜಾಗೃತಿಯಿಂದ ರಥವನ್ನು ತಂದು ನಿಲ್ಲಿಸೋ ದಿವತ್ತ ರಾಜ್ಯಗಳನ್ನು ಬಂಧಿಸು. ಲೋಹಾವತಿಯ ರಾಕ್ಷಸನಾದ ಶಕ್ತಿ ಶೂದನ ಪ್ರಚೋದನೆಂಬ ಮದಂದರಿಗೆ ಈ ಸುದರ್ಶನೆಂಬ ಪರಕ್ರಮಿಯು ಮತ್ತೆ ಮಾರಿನಂತೆ ಬರ್ತಾನೆಂದು ಮದುವೆ ಸಿದ್ಧಿ ತಿಳಿಸು. ಮದ್ರಥವನ್ನು ಬಿಡುವಂತನಾಗಿ ಪಟ್ಟಣವನ್ನು ನೋಡಿದೆಯ ದೇವ. ಸುರರಂ ದುಃಖಪಡಿಸಿ ಪರನಾರ್ಯಂ ಸರಿ ಸಲ್ಲಿಸಿ ಮುನಿಗಳ ತಪಗಳಂ ಭಂಗಪಡಿಸಿ ಅಜ್ಞಾನಿಗಳ ಹೌದು ದೇವ. ಅಧರ್ಮ ಅಕ್ರಮ ಮತ್ತಾಗಿರುವ ಅದಮರ ಮಕ್ಕಳಕ್ಕೆ ಜಗತ್ ಕಲ್ಯಾಣಾರ್ಥ ಕಾರ್ಯ ಮಾಡಿ ಶ್ರೀ ವಿಷ್ಣುವಿನ ಕಾರ್ಯ ಮಾಡಿದೋಣ. ಬಾಬು ಬಾಬುರಿ ಆದಾದ ಮರಿ ಇಲ್ಲಿಯ ತನಕ ಮಾಡಿರುವ ದುಷ್ಟ ಕಾರ್ಯಗಳನ್ನು ನಡೆಸಿಕೊಂಡರು. ಎನ್ನ ಹೃದಯದೋಳು ಕೋಪ ರಬ್ಬಿಸುವಬೇಡಿ ಅಂತ ತಪ್ಪಿಸುವುದು ಎಲ್ಲ ಸಾರಥೆ. ಎನ್ನ ದೃಢತರ ಶಕ್ತಿಯಿಂದ ಮದಂದರ ಸಿರಗಳನ್ನು ಕಡೆದುಳಿಸಿ ಈ ಧರಣಿ ಮಂಡಳದೋಳು ಸುದರ್ಶನ ಅಸ್ತ್ರದ ದಪ್ಪಿಗೆ ಎದುರಾದ ವಂಶಕಾರರು ತದ್ಮದ ಮೂರ್ಖರ ಗರ್ವ ನಟಗಿಸಿ ಬಿಡುವೆ. ಯಮನಗರಿಗೆ ಸೇರಿಸುವ ಸಾರಥಿ ತಡ ಮಾಡಿದ ಜನಮತಗಳ ಯುದ್ಧಕ್ಕೆ ಬರೆಯುವ ಸಾರಥಿ ಪಗರಿ ಜಾಗ್ರತೆ. ಬಂಡ ದೇವತೆಗಳಿಗೆ ಚಂಡ ಪರಚಂಡನಂತೆ ಮೆರೆಯುವ ಪ್ರಚೋದನ ಇದೇನೋ ಮಹಾಘೋರವಾದ ಗರ್ಜನ. ಹೌದು ಅಗ್ರಜ. ಈರಣ್ಯಾಕ್ಷನಂ ವರಹ ರೂಪದಿಂದ ವಜಗೈದ ಮಾಧವನು ದಕ್ಷ ಬ್ರಹ್ಮನ ಶಿರವಂ ಕಡಿದ ಮುಕ್ಕಣ್ಣಿನ ಉರಿಗಣ್ಣಿನೊಳ ಉದ್ಭವಿಸಿದ ವೀರಭದ್ರನು ಇಲ್ಲವೇ ಛಲವಂತನು ತಾರಕನಂ ಸಂಹರಿಸಿದ ಆರು ಮುಖದ ಶನುಮಗನು. ತಾವನಾದರೇನು ಅವು ನಮ್ಮಿಡಿದ ಕೈಕಾಲುಗಳಿಗೆ ಸಂಕೋಲೆಂಬಿಗಿದು ನಮ್ಮ ರಾಜಧಾನಿಯ ಬಾಗಿಲಿಗೆ ತೋರಣವಾಗಿ ಆಗುವಂತನಾಗುತ್ತಮ್ಮ. ಇದೇ ನೋಡು ನಿನಗೆ ದೇವ. ತಮ್ಮ ಪ್ರಚೋದನ ನಮ್ಮ ಪುರದ ಕೋಟಗಳಂ ಸುಟ್ಟು ಜನರಿಗೆ ಭಯ ಮುಟ್ಟಿಸಿದ ಆ ಮದ ಮುರ್ಕನ ದಾವಣೆ ಆಗಿರುವುದು. ಅವನಂ ಪಿಡಿತು ತಂದು ನಿನ್ನ ಪಾದ ಚಾಣದ ಮುಂದೆ ನಿಲ್ಲಿಸುವ ನೋಡಿ ಪಡೆಯುಪತಿ ನೋಡಿ ತಮ್ಮ ನಿನ್ನಿಷ್ಟದಂತೆ ಆಗಲೇ. ಇಂಗು ತಿಂದು ಮಂಗನಂತೆ ನೆಗವ ಕಾಲಂಗನೇ. ನನ್ನ ಹೆಸರು ಸುದರ್ಶನ. ನಮ್ಮ ಪಟ್ಟಣದ ಕೋಟೆಗಳನ್ನು ಸುಟ್ಟು ಜನರಿಗೆ ಪಟ್ಟಣ ಕಾರಣವೇನು? ನಿನ್ನನ್ನು ಸಂಹರಿಸಲು ಬಂದಿರುವರು ಎಲೇ ಕುಲ್ಲ ಬೇರೆ ಬಂಡ. ನೀನು ಹಂತ ಬಲವಂತನಾದರೆ ಎನ್ನಡನೆ ಯುದ್ಧವನ್ನು ಮಾಡಿ ಗೆದ್ದು ಹೋಗು. ಇಲ್ಲದಿದ್ದರೆ ಎಡೆ ಭ್ರಷ್ಟ ನಿನ್ನ ಹಲ್ಲುಗಳು ಮುರಿಯುವಂತೆ ಹೊಡಿತಾರೆ. ಸ್ವಲ್ಪ ತಾಳು ತೋರಿಸುವನು. ಭ್ರಷ್ಟ ಎಡೆ ಅದಮ
ಕುಳ್ಳತನದಿಂದ ಬಲ್ಲವನಂತೆ ಮಾತನಾಡಿದರೆ ಬಂದ ಬಲವೇನು ಬಂಡ ಎಲೆ ಮದ ವಂದಿದ ಮದ್ದಾನೆಯಂತಿರುವ ನಿನ್ನಾಡಂಬರಂ ಕಚ್ಚಿಕೊಂಡರೆ ನಿನ್ನಂತ ಕುಳ್ಳ ರಕ್ಕಸನಿಗೆ ಈ ರಕ್ಕಸ ಸಂಹಾರ ಮಾಡುವ ಸುದರ್ಶನಿಗೆ ಹೆದರಿಕೆ ಹುಟ್ಟು ಚಂಡ ಈ ಈಳ ಮಂಡಲವನ್ನೇ ಬುಗುರಿ ಅಂತ ಆಟಿಸುವ ಭುಜಬಲ ತ್ರಾಣವಲ್ಲ ನನಗೆ ಬಲ ಉಂಟಾಗುವುದೇ ಮರುಳೆ ಈ ಭ್ರಷ್ಟನೇ ನಿಮಗೆ ಆ ಸದಾಶಿವನ ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗಿರುವುದಲ್ಲವೇ ಸಹಜವಾಗಿ ಉಂಟಾಗಿರುವುದರೇ ಬಂಡು ನಿಮ್ಮ ನಿಜ ಶಕ್ತಿಯಿಂದಲ್ಲ ಏನೇ ಕುಲ್ಲನೆ ಈ ಭ್ರಷ್ಟನೇ ನಿಮ್ಮ ಆ ಸರ್ಪಭೂಷಣನ ಜೀವಿಗಳಾದವರಿಂದ ನಿಮಗೆ ಮರಣ ಉಂಟಾಗಲೆಂದು ಕೊಟ್ಟ ವರದ ರೀತಿಯನ್ನೇ ಮರೆತಿರಾಗದೆ ಸಹಜವಾಗಿ ಮರಿತು ಅದಂದರೆ ಆದ ಕಾರಣ ನಾನು ಜೀವಿಯಲ್ಲ ಒಂದು ಆಯುಧವಾದ ಕಾರಣ ಎನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು ಮೂಡಿದೆ ತಡ ಮಾಡಿದ ಯುದ್ಧಕ್ಕೆ ನಿನ್ನ ಕುಳ್ಳ ಸೀಳು ಬಿಡುವನು ಮೂವತ್ತಾಡಲ್ಲ ಸ್ವಲ್ಪ ತಾಳು ತೋರಿಸುವನು ನೀನು ಬಿಟ್ಟ ಬಾಣಕ್ಕೆ ಪ್ರತಿಶರವು ಮುಡಿ ಕಡೆಗೆದುವನು ಸ್ವಲ್ಪ ತಾಳು ಈ ಒಂದಾರಿಗೆ ಮಂಜು ಬಸಿದರೆ ಏನಾಗಬಲ್ಲದು ನಿನ್ನಿಂತ ಏನಾಗುವುದು ರೇ ಕುಲ್ಲ ನಿನ್ನ ಬಿಲ್ಲು ಬಾಣಂಗಳ ಎಣ್ಣಿಗೆ ಈಡಾಗುವನೇನು ಅಬ್ಬಬ್ಬಾ ಈ ಮೂರ್ಖ ಇದೇ ಚಂಡ ಅರ್ಕನಂತೆ ಬರುವ ಕರ್ಕಶ ಮಾವತ ಶರವು ಬಿಡುವೆ ಬೇರೆ ಇದಂ ಪರಿಹರಿಸಿಕೊಂಡು ಮಾತನಾಡೇ ಬಂಡ ಎಚ್ಚರ ತಪ್ಪಿ ಮಾತನಾಡಬೇಡ ಹರಿಯದೆ ಪ್ರಚೋದನಂಬ ರಕ್ಕಸಲವ ಆಯುಧವಾದ ಸುದರ್ಶನ ಎನ್ನ ಮುಂದೆ ಸಾಗಲಾರದು ನಿನ್ನಯ ಪರಾಕ್ರಮ ಏನೇ ಚಂಡ ಎಲೆಯಾದಮ ಹಿಂದಕ್ಕೆ ನಿಮಗಿಂತಲೂ ಮೆಕ್ಕೆ ಮೀರಿದ ಅನೇಕ ದಾನವರ ಸಿರಗಳನ್ನು ಕಡೆದು ಎನ್ನ ಮುಂದೆ ಜಂಬಂ ಕೊಚ್ಚಿಕೊಳ್ಳುವ ಏನೇ ಭ್ರಷ್ಟ ಇನ್ನು ತಡವ್ಯಾತಕ್ಕೆ ಎದುರಾಗಿದ್ದಕ್ಕೆ ಎನ್ನ ಶರಗಳು ನಿನ್ನ ಶರಕ್ಕೆ ಸರಿದು ಕಡಿಯುವೆ ಶ್ರೀಮನ್ನಾರಾಯಣ ಪಾದಲಿಂಗಕ್ಕೆ ಸೇರಿ ಮೂರ್ಖ ಜಾಗ್ರತೆಯಿಂದ ಇದ್ದಕ್ಕೆ ಅದೇ ಪ್ರಕಾರ ನಿನ್ನದೇ ಕುಲ್ಲ. ಮಹಳಿ ಬೈರ್ಯಲೈ ಸಾರಥೆ ತಾನೇ ಪರಕ್ರಮನಂದ ಬರೆದ ನೋಡಿದೀಯಾ ನೋಡಿದನು ದೇವಾ ಅವರಂತೆ ಇವರಣ್ಣನಾದ ಭ್ರಷ್ಟ ಶಕ್ತಿ ಶೂದನನು ಎನ್ನ ಕೂಡ ಯುದ್ಧ ಮಾಡಿ ಆಸೆ ಇದ್ದಂತೆ ತೋರುತ್ತದೆ ಹೌದು ದೇವಾ ತಡ ಮಾಡಿದೆ ಆ ಭ್ರಷ್ಟ ಶಕ್ತಿ ಶೂದನನ್ನು ತಕ್ಕ ಬರೆಯುವ ಸಾರಥೆ ಹೋಗಿ ಜಾಗಕ್ಕೆ ಅಯ್ಯೋ ತಮ್ಮ ಪ್ರಸೋದನ ನಿನ್ನ ಮರೆತು ನಾನು ಹೇಗೆ ಜೀವಿಸಲಿ? ಈ ಸಂಪತ್ತು ಯಾರಿಗೆ ಬಿಟ್ಟು ಹೋಗಲಿ? ನೀನು ಇಲ್ಲದೆ ಈ ಭೂಮಿಯಳು ನಾನು ಓರುವವನೇ ಹೇಗಿರಲಿ? ಅಯ್ಯೋ ಶಿವ ಶಿವ,
ನಾನು ಮಾಡುವ ಯುದ್ಧವು ಯಾರು ನೋಡಬೇಕು? ಈ ರಣ ಪಡವಿಯಲ್ಲಿ ಮಿಡಿಕಿ ಮಾಡುವುದು ಏನಿದೆ? ಅಯ್ಯೋ, ಬಳಿ ಬಳಿ ರೇಯಲೈ ಸುದರ್ಶನ್ ಎಂಬ ಕೋತಿ ರೇಯಲೆ ಮದ ಪಂಗಿ ಎಂತಿರುವ ಶಕ್ತಿ ಸೂದನೆಂಬ ರಕ್ಕಸದಮ ಸುಮ್ಮನೆ ಯಾತಕ್ಕೆ ಬೊಗಳುತ್ತೆ? ಸಹಜವಾಗಿ ಬೊಗಳುವನು. ನಿನ್ನ ಪಕ್ಷ ವಹಿಸಿ ಮುಕ್ಕೋಟಿ ದೇವತೆಗಳ ಬಂದರು ನಿನ್ನಂಬಿಡದೆ ಸೀಳಿ ರಕ್ತವಂ ಕುಡಿವನ ಹತಮ ಮಾಡಿ ನೋಡಿ ಎನ್ನಳ ಸಂಗ್ರಮ. ರೇಯಲ ಮದ ಪೊಂಗಿ ಮದ್ದಾನಿ ಎಂತಿರುವ ಶಕ್ತಿ ಸೂದನೆಂಬ ರಕ್ಕಸದಮ ಏನೇ ಭ್ರಷ್ಟ ಸುದರ್ಶನ, ನಿಮ್ಮ ತಮ್ಮನ ಎಣ್ಣದ ಮುಂದೆ ಎಂಗಿಸಿನಂತೆ ಗೋಳಾಡುವುದನ್ನು ಬಿಟ್ಟು ಎನ್ನ ಮುಂದೆ ಸಂಗ್ರಮಿಸುವಿಯೋ? ಸಹಜವಾಗಿ ಸಂರಕ್ಷಣೆ ಹದಮ ಏನೇ ಭ್ರಷ್ಟ, ಏನೇ ಘನಘಾತಕ, ನೀನು ಬೆಟ್ಟ ಬಾಣವಮ್ಮ ಕಂಡ ಶಕ್ತಿಯ ಮಂಡಲಾತ್ರಿಯ ಮೆಚ್ಚುವಂತೆ ಎರಡು ತುಂಡು ಮಾಡಿಬಿಟ್ಟರು. ನೀನು ಅಂತ ಪರಾಕ್ರಮನಾದರೆ ಎನ್ನ ಬಾಣವನ್ನು ತಡೆದುಕೋ, ಮಂಡಲಾಧಿಪತಿ ನಿನಗಾಗುವುದು ದುರ್ಗಗತ್ರೆ. ಬಳಿ ಬಳಿ ರೇಯಲ ಈ ಘನಘಾತಕ ಭ್ರಷ್ಟ ಶಕ್ತಿ ಸೂದನ ಪಂಚಮುಖ ಪರಶಿವನ ರುಂಡ ಧಾರಿಣಿಯಲ್ಲಿ ನಿನ್ನ ರುಂಡವಂ ಸೇರಿಸುವನು. ಸ್ವಲ್ಪ ತಾಳು ತೋರಿಸುವನು. ಎನ್ನ ಶರಹರವಂ ತರಿಸಿಕೋ, ಇಲ್ಲವೇ ನೀನು ಬಂದ ಹಾದಿಯಂ ನೋಡಿಕೋ. ಸ್ವಲ್ಪ ತಾಳು ತೋರಿಸುವನು. ಇಂದಿನ ದಿನ ನಿನ್ನ ಚೋರನಾದ ಕಪಟಗೊಲ್ಲನು ಎನ್ನೊಡನೆ ಕಥನ ಒಂಬಯದೆ ಮುತ್ತಲ್ಲೇರಿ ಎತ್ತಲೋ ಓಡಿ ಹೋದನು. ಎಲೆ ಭ್ರಷ್ಟ, ಅದಮ ನಿನ್ನಂತ ಸಣ್ಣವನಿಂದ ಆಗುವುದನ್ನೇ ಮೂರ್ಖ, ಋತು ನಿನಗೆ ಅದಕ್ಕೆ ತರ್ಕ. ಬಹಳೇ ಶಕ್ತಿ ಸೂದನೆಂಬ ರಕ್ಕಸದಮ ಎಲೆ ಭ್ರಷ್ಟ, ನೀನು ಯಾವ ದೊಡ್ಡ ಸೂದ? ನೀನ್ ಯಾವ ದೊಡ್ಡ ಸೂರಲೇ ಹದಮ? ಚತುರ್ದಶ ಭುವನ ಬ್ರಹ್ಮಾಂಡಗಳ ಮುದಿರಿನಲ್ಲಿ ಧರಿಸಿ ಸೃಷ್ಟಿ ಸ್ಥಿತಿ ಕಾರಣನಾದ ಶ್ರೀಮನ್ನಾರಾಯಣ ಹಿಂಸಕ್ಕೆ ನೀನಾವ ಕಲಿಸೂರನೇ? ನೀನ್ ಯಾವ ದೊಡ್ಡ ಸೂರಲೇ ಹದಮ? ಏನೇ ಭ್ರಷ್ಟ, ಆತನ ಬಲಾತ್ತದಲ್ಲಿ ಮೆರೆಯುವ ಸುದರ್ಶನೆಂಬ ಗಂಡು ಕಲಿಯಂ ಲೆಕ್ಕಿಲ್ಲದ ವೈಕುಂಠದ ಮೇಲೆ ದಾಳಿಗೆರೆಯುವರ. ಏನೇ ಅದಮ? ಎಲೆ ಭ್ರಷ್ಟ, ಇಂದಿನ ದಿನ ನಿನ್ನನ್ನು ಒಡೆದು ಮಡಿದಿಯರ ಮಾಂಗಲ್ಯ ಮರೆಸುವ ಈ ನಿನ್ನ ಬೂಟಾಡಿಕೆ ನಡೆಯಲಾರದು ಭ್ರಷ್ಟ. ಇಲ್ಲಿಗೆ ಮುಗಿದಿ ನಿನ್ನ ಅದೃಷ್ಟ. ತಡ ಮಾಡದೆ ಇದ್ದಕ್ಕೆ ನಿಲ್ಲು ಕುಲ್ಲ, ಸೀಳಿ ಬಿಡುವ ನಿನ್ನಲ್ಲ. ಹಾಗಾದರೆ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಲೇ ಭ್ರಷ್ಟ. ಮಹಳೆ ಬೈರ್ಯಲ ಲೋಹವತಿಯ ರಕ್ಕಸನಾದ ಪ್ರಶಕ್ತಿ ಚೂದನ ಪ್ರಚೋದನಾದರೂ ಎನ್ನ ಕೂಡದಾಗದೆ. ಹೌದು ದೇವ. ಆ ದೇವಾದಿ ದೇವನಿಂದಾಗದ ಕಾರ್ಯ ನಾನು ಮಾಡಿದೆನಲ್ಲ. ಹೌದು ದೇವ. ನಾನಿಲ್ಲದೆ ಆ ವಿಷ್ಣು ಯಾರನ್ನು ಜಯಿಸಿಲ್ಲ, ಮುಂದಾದರೂ ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನಿಂದಲೇ ಆ ವಿಷ್ಣು ಲೋಕಮನ್ಯನಾದ ಬಳಿಕ ನಾನೇ ವಿಷ್ಣುವಿಗಿಂತ ಅಧಿಕ ಬಲಶಾಲಿನೆಂದು ದಂದನ ಎಂದು ಜೈ ಬಿರ್ಯ ಮಡಿಯವರ ಸಾರಥಿ. ಆಹೋ ಶ್ರೀಮನ್ನಾರಾಯಣ.
ಹೋ ಶ್ರೀಮನ್ನಾರಾಯಣ. ಆ ದುಷ್ಟರಾದ ಶಕ್ತಿ ಸೂದನ ಪ್ರಚೋದನಾದರೂ ಎನ್ನ ಕೂಡ ಮರಣ. ಆಹೋ ಲಕ್ಷ್ಮೀ ರಮಣ. ಶ್ರೀಮನ್ನಾರಾಯಣ, ನಿನ್ನಿಂದಾಗದ ಕಾರ್ಯ ನಾನು ಜಯ ಪಡೆದು ಬಂದಿರುವೆ. ಇನ್ನು ನಮ್ಮ ವೈಕುಂಠದ ಮೇಲೆ ಯಾವ ತೊಂದರೆ ಇಲ್ಲ. ನೀನು ಲಕ್ಷ್ಮೀ ದೇವಿಯೊಂದಿಗೆ ಸುಖದಿಂದ ಕಾಲ ಕಳೆಯುತ್ತ ಭಕ್ತರನ್ನು ಕಾಪಾಡು ದೇವ. ದೀನ ಬಂದವ ಭಲೆ ಭಲೆ ಕಲಿ ವಿಕ್ರಮ ನಾಮಾಂಕಿತನಾದ ಸುದರ್ಶನ. ಓ ನಾರದ, ಎಷ್ಟೊಂದು ಹೇಳಲಿ ನಿನ್ನಯ ತೇಜತನ. ಆ ದೃಷ್ಟ ರಾಕ್ಷಸರು ಪಟಳವು ಅಧಿಕವಾಯಿತು. ಹೌದು, ಅದನ್ನು ನಿಗ್ರಹದಿಂದ ಮಹಾವಿಷ್ಣುನಿಂದ ಆಗಲಿಲ್ಲ. ಹೌದಯ್ಯ, ವಿಷ್ಣುವಿಗೆ ಅಸಾಧ್ಯವಾದ ಕಾರ್ಯವನ್ನು ಮಾಡಿದ ನಿನ್ನಂತ ಪರಾಕ್ರಮನಂತನು ಈ ಚತುರ್ದಶ ಭವನಂಗಳದಲ್ಲಿ ಇಲ್ಲ ಸುದರ್ಶನ. ಯಾರಿಲ್ಲಯ್ಯ ನಿನ್ನಯ ಸರಿಸಮನ. ಭಕ್ತನಾದ ಸುದರ್ಶನ, ಅಹೋ ಜನನೇ, ಲೋಕ ಕಂಟಕರಾದ ಆ ರಕ್ಕಸರನ್ನು ಸಂಹಾರ ಮಾಡಿ ಬಂದಂತ ಮಹಾಮಹಿಮನು ನೀನು. ಹೌದು ಅಮ್ಮಯ್ಯ. ನಿನ್ನ ಪರಾಕ್ರಮವನ್ನು ಎಷ್ಟೆಂದು ಹೇಳಲಿ ಮಗನೇ, ಅತಿ ಬಲನ್ವಿತನೇ. ಮಧುಕೈಟವ ಮರ್ದನ, ನಿನ್ನ ಭಕ್ತನಾದ ಸುದರ್ಶನನ್ನು ಬಲಗೈ ಹಸ್ತದೋಳದಿಂದ ಪ್ರಸಿದ್ಧವನ್ನು ಸ್ವೀಕರಿಸಿದೆ. ಮೌನವಾಗಿರುವುದಕ್ಕೆ ಕಾರಣವೇನು ನಾರಾಯಣ ಲಕ್ಷ್ಮೀ ರಮಣ. ಭಕ್ತವತ್ಸಲ, ಆಹೋ ಶ್ರೀಮನ್ನಾರಾಯಣ, ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಪ್ಪಣೆಯಂತೆ ಆ ಜನಜರಂ ಸಂಹರಿಸಿ ಬಂದಿರುವನು. ಬರುವಾಗ ಮಾತ್ರ ಅರಿತಾದರು ಅಥವಾ ಮರೆತಾದರು. ನೀನು ಮಾಡದ ಕಾರ್ಯ ನಾನು ಮಾಡಿ ಜಯ ಪಡೆದು ಬಂದಿರುವನೆಂದು ನಾನು ರೋಷದಿಂದ ನುಡಿದಿರುವುದು ಮಾತ್ರ ನಿಜ. ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ. ಎನ್ನ ತಪ್ಪನ್ನು ಕ್ಷಮಿಸು. ಮೊದಲಿನಂತೆ ನಮ್ಮ ಆನಂದ ಮಾನಸವಾಗಿ ನಿನ್ನ ಬಲ ಹಸ್ತದಲ್ಲಿ ಧರಿಸುವುದು ಸೂದನ. ಇಷ್ಟ ನೋಡು ನನ್ನ ವಿಜ್ಞಾಪನ. ಹೇ ಲಕ್ಷ್ಮಿ, ಶಾರದ ತನಯ, ಪರಮಾತ್ಮ, ನೀವು ಹೇಳುವುದು ವಾಸ್ತವವೇ ಸರಿ. ಆದರೇನು ಮಾಡುವುದು? ಚಕ್ರದ ಮನಸ್ಸು ಮೊದಲಿನಂತಿಲ್ಲ. ಅದರಲ್ಲಿ ಈಗ ಅತ್ಯಂತ ಗರ್ವ ತುಂಬಿಕೊಂಡಿರುವುದು. ನನ್ನಿಂದಾಗದ ಕಾರ್ಯವನ್ನೆಲ್ಲ ತಾನು ಮಾಡಿರುವನೆಂತಲೂ ನನಗಿಂತಲೂ ತಾನೇ ಹೆಚ್ಚಿನವನೆಂತಲೂ ನನ್ನ ಸಕಲ ಜಯಗಳು ತನ್ನಿಂದಲೇ ಆಗಿರುವಂತಲೂ ತಿಳಿದು ಚಕ್ರ ಸುದರ್ಶನನಿಗೆ ಅತ್ಯಂತ ಗರ್ವ ತುಂಬಿಕೊಂಡಿರುವುದು. ಎಲ್ಲ ಚಕ್ರಾಯುಧವೇ, ಪರಮಾತ್ಮ, ನಿನ್ನ ಮನಸ್ಸಿನೊಳಗಿನ ಗರ್ವವನ್ನೆಲ್ಲ ನಾ ಬಲ್ಲೆನು. ಮುಂದೆ ನೀನು ಮಹಿಷ್ಮತಿ ನಗರದ ಅರಸನಾದ ಕೃತಿವೀರ್ಯನಿಗೆ ಮಗನಾಗಿ ಹುಟ್ಟಿ ಕಾರ್ತಿವೀರಾರ್ಜುನನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ನಾನು ಜಮದಗ್ನಿ ಋಷಿಯ ಕುಮಾರನಾಗಿ ಜನಿಸಿ ಪರಶುರಾಮನೆಂದು ಹೆಸರು ಪಡೆಯುವನು. ಆಗ ನನಗೂ ನಿನಗೂ ಯುದ್ಧವಾಗಲಿ, ಯಾರು ಯಾರೆಂಬುದು ನಿರ್ಣಯವಾಗಲಿ. ಈಗ ಹೋಗು ಸುದರ್ಶನ, ಇದಕ್ಕೆ ಮಾಡಬೇಡ ಮತ್ಯಾವ ಆಲೋಚನೆ. ದೇವಾದಿದೇವ, ಸ್ವಲ್ಪ ಅಪರಾಧಕ್ಕೆ ನನಗೆ ಎಂಥ ಶಿಕ್ಷೆಯನ್ನು ಕೊಟ್ಟಿರುವಿರಿ. ನನಗಂತೂ ಗರ್ವ ಬಂದಿದ್ದು ನಿಜ. ಆದರೆ ನಿನ್ನ ಸೇವಕನಾದ ನಿನ್ನ ಕೂಡ ಯುದ್ಧ ಮಾಡಲೇ ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆ ಎಂಥ ಜ್ಞಾಪ ಆವರಿಸಿತು. ನಾನೇ ವಿಷ್ಣುವಿಗಿಂತ ಅಧಿಕ ಬಲಶಾಲಿನೆಂದು ದುಷ್ಟ ನುಡಿಯು ಎನ್ನ ಬಾಯಲ್ಲಿ ಏತಕ್ಕೆ ಬಂತು? ಈ ವಿಚಿತ್ರವೇ ನನಗೆ ತಿಳಿದಂತಾಯಿತು. ನಾರಾಯಣನೇ, ಜಗದ ಆಗು ಹೋಗುಗಳಿಗೆ ನೀನೇ ಕಾರಣ. ಇದನ್ನು ಅರಿತರೂ ಅರಿಯದೇ ಅಜ್ಞಾನಿಯಾದೆ. ಎನ್ನ ತಪ್ಪನ್ನು ಕ್ಷಮಿಸು.
ನಿನ್ನಾಜ್ಞೆಯ ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಎನ್ನಮ್ಮ ಅನುಗ್ರಹಿಸು. ಮೊದಲಿನಂತೆ ನಿನ್ನಂಬನಾಸವಾಗಿ ನಿನ್ನ ಬಲಹಸ್ತದೊಳು ಧರಿಸುವುದು ಸೂದನ. ನಾರಾಯಣ ಹೊರಡುವೆನ ಜಾಗೃತಿ. ಲಕ್ಷ್ಮೀಪತಿ ಹೊರಡುವೆನ ಜಾಗೃತಿ. ಎಲೈ ಸುದರ್ಶನ ಚಕ್ರ ಇದಾವೆ. ಆಹೋ ಪರಮಾತ್ಮ. ಮದ ಅಥವಾ ಗರ್ವವೆಂಬುದು ಐದನೇದು. ಇದಕ್ಕೆ ಹಮ್ಮು ಅಹಂಕಾರಗಳೆಂತಲೂ ಕರೆಯುವರು. ಇದು ಮನುಷ್ಯ ನಾಶನ ಸಾಧನಗಳಲ್ಲಿ ಇವು ಬರುವುದು ಸಹಜ. ಹೌದು ಜನ. ಆದ್ದರಿಂದ ಗರ್ವ ನಾಶವಾಗದಿದ್ದರೆ ಮುಂದೆ ನಿನ್ನಿಂದ ಯಾವ ಕಾರ್ಯವೂ ಆಗಲಾರವು. ಕೊನೆಗೆ ನಿನಗೆ ಮುಕ್ತಿ ಎನ್ನ ದೇಹದಲ್ಲಿ ಖಂಡಿತವಾಗಿಯೂ ಸ್ವೀಕರಿಸುವೆನು ಸುದರ್ಶನ. ಮಾಡಬೇಡ ಇದಕ್ಕೆ ದೀರ್ಘ ಆಲೋಚನ. ಆಹೋ ಪರಮಾತ್ಮ ನಿನ್ನಿಷ್ಟದಂತಾಗಲು. ವಿಷ್ಣು ಅಗ್ನಿಯಂತೆ ಲೋಕಂಕಂಠರಾದ ಶಕ್ತಿ ಶೂದನ ಪ್ರಚೋದನಾದರೂ ಅನ್ನ ಕೂಡ ಮರಣ. ಹೌದೇವಾ? ಎನ್ನ ವಿಷ್ಣು ಅಗ್ನಿಯಂಬಿರುವುದು ಯಾರಿಂದಲೂ ಸಾಧ್ಯವಿಲ್ಲ. ಹಾ, ಈ ಮಹಿಷ್ಮತಿ ನಗರಕ್ಕೆ ಪ್ರಯಾಣವನ್ನು ಮಾಡುವೆನು ಲಕ್ಷ್ಮೀಪತಿ ಸಾರಥಿ. ಓಡಿಸಿದ ರೇಣುಕ ರಾಜ ಕರ್ಕಂಬರೆ. ಎಲ್ಲ ಸಾರಥಿ ಹೇಗಿದೆ ನೋಡು ಗರ್ವದ ರೀತಿ. ಹೌದು ತಾತ. ನಾರಾಯಣನು ಮದ ಸಹಿತನಾದ ನಾರಾಯಣನನ್ನು ಸುದರ್ಶನನ್ನು ಹಾ, ಸ್ವೀಕರಿಸಿದೆ. ಅವನಿಗೆ ಭೂಲೋಕದಲ್ಲಿ ಜನಿಸಿದೆ. ಕಾರ್ತವೀರ ಅರ್ಜುನನಿಗೆ ಛತ್ರಿಯಾಗಿ ಹುಟ್ಟು ಎಂದು ಹೇಳಿದನು. ಹೌದು ದೇವ. ಶ್ರೀಮಾನ್ ನಾರಾಯಣ ಬ್ರಾಹ್ಮಣ ಕುಲೋತ್ಮಕನಾದ ರಾಮನನ್ನು ಹೆಸರಾದ ಬಳಿಕ ಕಲವನ್ನು ನೋಡುವ ಸಂದರ್ಭವನ್ನು ನಿರೀಕ್ಷಿಸೋಣ. ನಡಿ ಸಾರಥಿ, ಇದು ಎನ್ನಯ ಚಮತ್ಕೃತಿ. ಶರಣಾಗಲಿ ತಾತ.